ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೃಶ್ಚಿಕ ರಾಶಿಯ ನನ್ನ ಆತ್ಮೀಯ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ನಾನು ಸೆಪ್ಟೆಂಬರ್ ತಿಂಗಳ ನಿಮ್ಮ ರಾಶಿ ಫಲಗಳನ್ನು ತಿಳಿಸ್ತಾ, ಈ ತಿಂಗಳ ಗುರು ಸಪ್ತಮ ಭಾವದಲ್ಲಿದ್ದು ರವಿಗ್ರಹ 10 ಹಾಗೂ 11ನೇ ಸ್ಥಾನಗಳಲ್ಲಿ ಸಂಚರಿಸ್ತಾ ನಿಮಗೆ ಅಪೂರ್ವ ಅಧಿಕಾರ ಹಾಗೂ ಧನಲಾಭಗಳನ್ನು ನೀಡುತ್ತಾರೆ. ರಾಜಕೀಯದಲ್ಲಿರುವವರಿಗೆ ಉನ್ನತ ಸ್ಥಾನಗಳ ಒಂದು ಲಭ್ಯತೆ, ಸುಖ, ಶಾಂತಿ ಇತ್ಯಾದಿಗಳು ಪ್ರಾಪ್ತವಾಗುತ್ತವೆ. ರವಿಗ್ರಹ ದಿನಾಂಕ 11ರಂದು ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಬಂದಾಗ ನಿಮಗೆ ಸರ್ಕಾರದಿಂದ ಹೆಚ್ಚಿನ ಲಾಭ ದೊರೆಯುತ್ತದೆ. ಜೊತೆಗೆ 11ನೇ ಸ್ಥಾನದ ಲಾಭಾಧಿಪತಿಯಾದಂಥ ಒಂದು ಬುಧಗ್ರಹ ಕೂಡ ಆ ಒಂದು ದಿನಾಂಕ 23ರಂದು ಕನ್ಯಾ ರಾಶಿಗೆ 11ನೇ ಸ್ಥಾನಕ್ಕೆ ಬರುವುದರಿಂದ ನಿಮ್ಮ ವ್ಯಾಪಾರ, ವ್ಯವಹಾರ, ಇನ್ನಿತರ ಯಾವುದೇ ಕಾರ್ಯಗಳಲ್ಲಿ ಕೂಡ ಜಯ ತಂದುಕೊಡುತ್ತಾರೆ ಮತ್ತು ಸಾಕಷ್ಟು ಧನಲಾಭ ನೀಡುತ್ತಾರೆ. ಅಲ್ಲದೆ 11ರಲ್ಲಿರುವಂಥ ಕೇತು ಹಾಗೂ ಶುಕ್ರರಿಂದಲೂ ನಿಮಗೆ ದೈವಿ ಅನುಗ್ರಹ ಇರುತ್ತದೆ. ಮಂಗಳನು ಅಷ್ಟಮದಲ್ಲಿರುವುದರಿಂದ ಶ್ರೀ ಲಕ್ಷ್ಮೀ ನರಸಿಂಹದೇವರು ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಒಂದು ಧ್ಯಾನ ಮಾಡಿರಿ ಮತ್ತು ಅವರಿಗೆ ಸೇವೆ, ಪೂಜೆ ಮತ್ತು ದಾನಗಳನ್ನು ಮಾಡಿದರೆ ನಿಮಗೆ ಶುಭವಾಗುತ್ತದೆ. ಮತ್ತು 4ನೇ ಸ್ಥಾನದಲ್ಲಿರುವಂಥ ಶನಿಗ್ರಹ ಕುಂಭರಾಶಿಯಿಂದ 3ನೇ ಸ್ಥಾನವಾದಂಥ ಶುಭ ಮಕರ ರಾಶಿಯನ್ನು ನೋಡುತ್ತಿರುವುದರಿಂದ ನಿಮಗೆ ಸಾಕಷ್ಟು ಉದ್ಯೋಗ ಅವಕಾಶಗಳು ಹೆಚ್ಚುತ್ತವೆ. 5ರಲ್ಲಿ ರಾಹು ಇರುವುದರಿಂದ ಮಕ್ಕಳ ಅಭಿವೃದ್ಧಿಗಾಗಿ ಶ್ರೀ ದುರ್ಗಾದೇವಿಯನ್ನು ಧ್ಯಾನಿಸಿರಿ, ನಿಮಗೆ ಶುಭವಾಗುತ್ತದೆ. ನಿಮ್ಮ ಅದೃಷ್ಟದ ವಾರಗಳು ಸೋಮವಾರ, ಗುರುವಾರ, ಮಂಗಳವಾರ ಹಾಗೂ ಶುಕ್ರವಾರಗಳು ಇರುತ್ತವೆ. ನಿಮ್ಮ ಅದೃಷ್ಟದ ಹರಳುಗಳು ಎಂದರೆ ಕೆಂಪು ಹವಳ ಮತ್ತು ಹಳದಿ ಪುಷ್ಪರಾಗ ಇರುತ್ತದೆ. ದಿನಾಂಕ 4, 5, 6, 9, 10, 11, 14, 15, 18, 19, 22, 23 ಹಾಗೂ 29, 30ರಂದು ನಿಮಗೆ ಶುಭ ದಿನಾಂಕಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.